ಯು ಆರ್ ಫ್ರಮ್ ಇಂಗ್ಲೆಂಡ್. 100 ರೂಪಾಯಿ. 100 ರೂಪಾಯಿ. ಹಾಯ್, ಹೌ ಆರ್ ಯು? ಯು ಆರ್ ಫ್ರಮ್? ಗೈಸ್ ಫೈನಲ್ ನಾನು ಟಾಟಾ ಕುಸ್ಕೊಳಕ್ ಬಂದೇ ಬಿಟ್ಟೆ. ಹೆಲೋ ಪೀಪಲ್, ಹೆಂಗಿದ್ರಿ ಎಲ್ಲರೂ? ನಾ ಮಾತ್ರ ಮಸ್ತ್ ಅದೀನಿ, ನೀವು ಮಸ್ತ್ ಇರತ್ತೆ ಅನ್ಕೋತೀನಿ. ನಾ ಇವತ್ತ ಗೋವಾ ಬಂದೆ. ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಅಶ್ವಿನ ಕೂಡ ಇದ್ದಾಗ ಗೋವಾ ಹೋಗೋಣ ಕಡೆ ಗೋವಾ ಬಂದೇ ಬಿಟ್ಟೆ. ಅವ ಇಲ್ಲ, ಬಟ್ ನಾ ಫ್ಯಾಮಿಲಿ ಕೂಡ ಬಂದಿನಿ. ಸೊ ಇದು ರೂಮ್ ನೋಡ್ರಿ, ಇದು ನಮ್ಮ ಅಂಕಲ್ ನಾಳೆ ಬಿಟ್ಟು ನಾಡ್ದು ಹಿಂಗ್ ಮದುವೆ ಅದ ರೀ. ಹಂಗಾಗಿ ಈಗ ಅವ್ರು ರೂಮ್ ಬುಕ್ ಮಾಡಿದ್ರು. ಈ ರೂಮ್ ಮಾತ್ರ ಕರೆಗ್ಲು ಪೀಸ್ ಅದು, ಸುಮ್ಮನೆ ಕೇಳೋದು, ಕರೆಗ್ಲು ಸೆಕ್ಸಿ ಅದ. ಇದು ರೂಮದ್ ಇದು ಏನ ಖತರ್ನಾಕ್ ಅನ್ಸ್ಬಿಟ್ರಲ್ಲ ಅದೇನಿಲ್ಲ, ಬಟ್ ಬಾತ್ರೂಮ್ ಹೈರಾಣ ಆಗ್ತದೆ ನಮ್ಗೆ. ಇದು ವ್ಯೂ ಇಲ್ಲಿ ಇಟ್ಟಿರೋ ಕರೆ ಮುಂದೆ ಇಟ್ಟಿದ್ರೆ ಚಲೋ ಆಗ್ತೈತಿ, ಯಾಕಂದ್ರೆ ವ್ಯೂ ಉಲ್ಟಾ ಕುಂದಿರ್ಬೇಕಾಗ್ತದೆ ವ್ಯೂ ನೋಡ್ಬೇಕಂದ್ರ. ಮತ್ತೆ ಇನ್ನೂ ಒಂದು ಚೀಸ್ ಏನಂದ್ರೆ ರೀ, ಇದು ಬಾಗ್ಲ ಹಾಕೋತಾರಲ್ಲ, ಒಳಗಿನವ್ರು ಬಾಗ್ಲ ಹಾಕೊಂಡ್ರ ಇದು ಯಾರು ಬೇಕಾದ್ರೂ ತೆಗಿಬೋದು. ಅಂದ್ರೆ ಇದು ರೂಮ್ ಫ್ಯಾಮಿಲಿದವ್ರು ಬಂದಾಗ ಇದೆ ಹಂಗೆ ಕೊಟ್ರ ಹಂಗ್ರಿ ಇದು ಒಳಗ. ಬಟ್ ಆಕ್ಚುಲಿ ನೋಡ್ರಿ, ಇಲ್ಲಿ ಹಾಕೊಳಕ್ ಎಲ್ಲಿ ಏನು ಇಲ್ಲೇ ಕೊಂಡಿ. ಮತ್ತು ಇದು ಬಾಲ್ಕನಿ. ಇದ್ರದ್ದು ಏನೋ ಒಂದು ಬೆಸ್ಟ್ ಥಿಂಗ್ ಏನಂದ್ರೆ ರೀ, ಇದು ಬಾಲ್ಕನಿ ತೆಗೋಣ ಸೀದಾ ಸ್ವಿಮ್ಮಿಂಗ್ ಪೂಲೇ ಜಿಗಿಬೇಕು ಅನಿಸ್ತದೆ ರೀ. ಇಲ್ಲೇ ಇದು ಅಂಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅದ. ರೆಸಾರ್ಟ್ ಬಾಜುನೇ ಇದು ಅದ ರೀ, ಏನತ್ತಾರ ಅಂದ್ರೆ ಬೀಚ್. ಹಂಗಾಗಿ ರೆಸಾರ್ಟ್ ಬಾಜು ಬೀಚ್ ಅದ. ಸೊ ಅದು ಒಂದು ಬೆಸ್ಟ್ ಅನ್ನಿಸ್ತು ನಮ್ಗೆ, ಯಾಕಂದ್ರೆ ಈ ಸ್ವಲ್ಪ ಬೀಚಿಗೆ ಹೊಟ್ಟೆ ನಿಮಗೂ ತೋರಿಸ್ತೀನತ್ತ. ಸೊ ನಟ್ ಹೋಗೋಣತ್ತ. ನಮ್ಮ ಮಮ್ಮಿ ಕೂಡ ಬೀಚ್ ನೋಡಕ್ ಹೊಂಟೀನಿ ರೀ. ಅವ ಸಬ್ಸ್ಕ್ರೈಬ್ ಮಾಡತ್ತಾರೆ, ಹೇಳು ಒಂದು ಮಾತು. ಹೇಳ ಯಾವ ಫಾಲೋ ಮಾಡ್ರಿ ತನ್ನ ಫಾಲೋ ಮಾಡ್ರಿ. ನಮ್ಮ ಮಮ್ಮಿಗೆ ಸಬ್ಸ್ಕ್ರೈಬ್ ತನ್ನ ಸ್ವಲ್ಪ ಟಫ್ ಆಗ್ತದೆ ರಿಯಲ್ ಹೇಳ್ಬೇಕಂದ್ರೆ. ನಾಚ್ಕೊಳ್ಳೋದು ಅದ್ರಾಗೆ ನಾಚ್ಕೊಳ್ಳೋದು ವಿಷಯ ಏನಿಲ್ಲ, ಬಟ್ ರಿಯಲ್ ಹೇಳ್ತೀನಿ ಅದು ಅನ್ಲಿಕ್ಕೆ ಟಫ್ ಆಗ್ತದೆ. ಅವ್ರು ಫಾಲೋ ಹೋಗ್ತಾರೆ ಅಂತಾರೆ ಎಲ್ಲ ಒಂದೆಲ್ಲ ಹಂಗಿದ್ರು. ಸೊ ಫಾಲೋ ಮಾಡ್ರವ್ರು ಹೇಳ್ದಂಗೆ. ಗೈಸ್ ಇದು ಏನ್ ಬ್ರಿಡ್ಜ್ ನೋಡಕತ್ತಿರಲ್ಲ, ಇದು ಮಹೀಂದ್ರ ಕ್ಲಬ್ ಅವ್ರದ್ದು. ಹಿಂಗೆ ಯಾರು ರೆಸಾರ್ಟ್ನಾಗ ಇರ್ತಾರಲ್ಲ ಅವ್ರು ಈ ದಾರಿಲಿಂದ ಹೋಗುದು. ಹೊರಗಿನವ್ರು ಬಂದ್ರ ಅದು ಬಾಜು ಒಂದು ದಾರಿನೇ ಅದ, ಅಲ್ಲಿಂದ ಬರ್ಬೇಕು. ಅವ್ರು ಇದ್ರೊಳಗೆ ಬಿಡಲ್ಲ. ಮತ್ ಇದು ಮಾತ್ರ ಸೆಕ್ಸಿ ಲೊಕೇಶನ್ ಅದ. ನೀವು ಬಂದ್ ನೋಡ್ರಿ, ಮೊಬೈಲ್ನಾಗ ಕೂತ್ ನೋಡೋಕಿಂತ ಇಲ್ಲಿ ಕರೆಗಳು ಸೆಕ್ಸಿ ಕಾಣ್ತದ. ನೀವು ಕರೆಗಳು ಇಲ್ಲಿ ಬಂದ್ ನೋಡ್ರಿ, ನಂದು ಹೇಳ್ತೀನಿ ನಿಮ್ಗೊಂದ. ಮತ್ ಇದು ನೋಡ್ರ ರಾಜಗಿರಿ ಕೊತ್ತಂಬರಿ ಗಿಡ ಹಚ್ಚಿದಂಗೆ ಕಾಣಿಸ್ತಾರ. ನಾ ಮಾತ್ರ ಒಂದ್ ಬರೋ 4 ಸೂಟ್ ಕಟ್ಕೊಂಡ್ ಬರ್ತೀನಿ. ನಿಮ್ಗೂ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ಯಾಗ ವಾಂಟ್ ಕೊತ್ತಂಬರಿ ವಾಂಟ್ ರಾಜಗಿರಿ ಅಂತ ಮೆಸೇಜ್ ಹಾಕ್ರಿ, ತಂದ್ ಕೊಡ್ತೀನಿ ಪಕ್ಕ. ಇಲ್ಲಿ ನೋಡಿದ್ರ ನೀರ್ ಮಾತ್ರ ದಂಡಿಗೆ ಬಂದ್ಬಿಟ್ಟಾವು. ನೀರ ಈ ಮೇವಿ ತೊಯ್ಸ್ಕೊಂಡು ಹೋಗ್ಬೇಕು ನಾವು. ಸೀರಿಯಸ್ಲಿ ಗಾಯ್ಸ್, ಜನ ಗೋವಾ ಎದಕ್ ಬರ್ತಾರ ಈಗ ಗೊತ್ತಾಯ್ತ್ರಿ. ಇವನ್ ಮುದ್ಕ್ಯಾರ್ ಸಹಿತನು ಗಿಚ್ ರೆಡಿಯಾಗಿ ಕಾಣ್ತಾರ. ಸೀರಿಯಸ್ಲಿ ಹೇಳ್ತೀನಿ, ಮಜಾಕಲ್ಲ, ಕಾಮಿಡಿ ಅಲ್ಲ. ನೀನು ಮಗಾನೇ ಅಲ್ಲ, ನೀನು ಬೋಳಿ ಮಗ ಅಂತ. ಬೀಚ್ ವ್ಯೂಕಿಂತ ಬೇರೆ ಬರೆಯದ್ರಿ ಇಲ್ಲಿ. ಸೊ ಇಲ್ಲಿ ಅದು ಜೆಟ್ಸ್ಕಿ ಏನೈತಿರ ಬೈಕ್ ಹತ್ತಿರಲ್ಲ, ಅದು ಬೈಕ್ ಓಡಿಸಿರ್ತಲ್ಲ ನೀರಾಗ, ಅದು 500 ಅನ್ಲಿಕ್ಕತ್ತಾರ ಲಾಸ್ಟ್. ನಾ 300 ಅನ್ಲಿಕ್ಕತ್ತೀನಿ. ನಾ ಬಿಜಾಪುರ ಹುಡುಗಾರಿ, ನನಗೆಲ್ಲ ಇವು ರೇಟ್ ಜಾಸ್ತಿ ಅನ್ನಿಸ್ತಾವು. ಹಾಗಾಗಿ ಇಲ್ಲಿ ಕೇಳೋನತ್ತ 300 ಅಟ್ಲೀಸ್ಟ್ 400 ಬಂದ್ರ ನೋಡೋನು ಹೋಗ್ಬರ್ತೀನಿ ಪಕ್ಕ. ಎಷ್ಟು ಕೊಡೋಣ ಹೇಳಿ ಲಾಸ್ಟ್? 500. ನೀವ ಒಂದ್ ಹೇಳ ಫೈನಲ್ ಹೇಳ್ಬಿಡ. ನಾ ಹತ್ತೀನಿ ಗಾಡಿಯಾಗಿ ಸದ್ಯ ಹತ್ಕೊ, ಅಲ್ಲಿ ಹೋಗಿ ಹತ್ತಿನತ್ತ. ಇಲ್ಲಿ ನಿಂದ್ರಿಸ್ಬೇಡ, ನೀ ಅಲ್ಲಿ ಹೋಗಿ ಹತ್ತೀನಿ, ಅರ್ಧಕ್ಕೆ ಬರ್ತೀನತ್ತ. ನೀ ಹೇಳ ಒಂದ್ ಫೈನಲ್ ಹೇಳ. ಅಣ್ಣ ಹೇಳ, ನಾ ಒಬ್ಬನೇ ಅದೀನಿ. ಅಣ್ಣ ಹಂಗಂದ್ರೆ ಏನಾಗಂತ ನೀ ಹೇಳ ಒಂದು ಫೈನಲ್ ಹೇಳ. ನೋಡಿದ್ರೆ ಬೇರೆ ದೇಶದ ಹುಡುಗಿಯಾರ ನೋಡಕ್ ಬಂದೇವ್, ಅವರು ಕಾಣೋಲ್ಗ್ಯಾರ. ಮತ್ತೆ ಅವ್ರು ಬಂದಿಲ್ಲ, ಅವ್ರೇನ್ ಇವತ್ತು ಬರಲ್ಲ. ಏನ್ ಬೇರೆ ದೇಶದ ಹುಡುಗಿಯಾರ ಇಲ್ಲ ಬರ್ತಾರ ದಿನ. ನೀವೇನ್ ಫುಲ್ ದಿನ ನೋಡ್ಕೊತೇನೆ ಇರ್ಬೇಕು ಬರೀ ಇಂಥದೆಯ. ವಿನೋದ ಮತ್ತೆ ನಂದು ವಿನೋದ. ಇವತ್ತು ವಿನೋದ್ ಎಷ್ಟು ಕೊಡ? ನೀ ಒಂದ್ ಹೇಳ, ನೀ ಒಂದ್ ಹೇಳ, ನೀ ಹೇಳ ಎಷ್ಟು ಕೊಡ ಮೇಡಮ್? भाई थोड़ा चलाने को मिलेगा क्या? नहीं. इधर तो इस साइड है. बन्नी सर. ಅಣ್ಣ ವಿನೋದ್ ಅಣ್ಣ, ಇಲ್ಲಿ ಮಟ್ಟ ಸ್ವಲ್ಪ ಹೊಡ್ಯಾಕ ಕೊಡ್ತಾರ? ಅಲ್ಲ ಸ್ವಲ್ಪ ಹಿಂಗ ತಪ್ಪು ಮಾಡಕತ್ತೆ ಅಣ್ಣ. ಹೊಯ್ಕೊಳ್ಬಿಡಣ, ಸ್ವಲ್ಪ ಫೀಲ್ ಬೇಕಾಗಿತ್ತು. ಹೆಂಗ್ ಹೋಗ್ತಾ ಇದು ಬ್ರೇಕ್ ಏನದು? ಅದರ ಎಕ್ಸಿಲೇಟರ್ ಅದು ಒಂದಣ್ಣ, ಬ್ರೇಕ್ ಫ್ರೀ ಏನಿಲ್ಲ ಇದಕ್ಕೆ. ಬ್ರೇಕ್ ಇಲ್ಲ, ಮತ್ತೆ ಹೆಂಗ್ ಕಂಟ್ರೋಲ್ ಮಾಡ್ತೀನಿ ನಾನು? ಮತ್ತೆ ಇದು ಏನು? ಇದು ಸ್ಟಾರ್ಟರ್. ಇದು ವೈರ್ ಹಾಕಿ ಸ್ಟಾರ್ಟ್ ಆಗುತ್ತೇನ? ಇದು ಹಾಕಿ ಸ್ಟಾರ್ಟ್ ಆಗುತ್ತೆ. ಇದು ಚಾವಿನ.
Hello, how are you? I am under the water. Please help me. Here too much raining. ನಾ ಎಟ್ ಖಬರಾರಿದ್ದೇನ್ರ ಅಂಡರ್ವೇರ ಮತ್ತು ಶಾರ್ಟ್ಸ್ ತರದೇ ಮರ್ತು ಬಿಟ್ಟಾರೆ. ಸೊ ಹಾಗಾಗಿ ಈಗ ನಮ್ಮ ಮಮ್ಮಿ ಇಲ್ಲೇ ಇದು ಅದತ್ತಕ್ರಿ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಬಾಲ್ಕನಿ ಅದ. ಸೊ ಹಾಗಾಗಿ ಅವ್ರು ಇಲ್ಲೇ ಇದು ಒಗಿತಾರತ್ತ. ನಾ ಅದೇ ಹೇಳಿ ಇಲ್ಲೇ ಹೋಗಿ ಬಿಡತ್ತಂದು ಒಗಿ ಅದನ್ನ. ಇದ್ರ ಹೆಸರ ಅಟಲ್ ಸೇತು ಬ್ರಿಡ್ಜ್ ಅಂತಂದ. ನಾವೀಗ ಕಂಡೋಲಿಯಂ ಬೀಚ್ ಹೊಂಟಿದ್ದೇವೆ. ಅದು ಹೋಗ್ಬೇಕಂದ್ರೆ ಇದು ಅಟಲ್ ಸೇತು ಬ್ರಿಡ್ಜ್ ಪಾಸ್ ಆಗೇ ಹೋಗ್ಬೇಕು. ನೋಡ್ರಿ ಅಲ್ಲಿ ಏನೇನೋ ತೋರಿಸ್ತೀನಿ ನಿಮ್ಗೂ. ಸೊ ಗೈಸ್, ದಿಸ್ ಈಸ್ ದಿ ಕಂಡೋಲಿಯಂ ಬೀಚ್. ಇಲ್ಲಿ ನೀವ್ ಏನ್ ವ್ಯೂ ನೋಡ್ಬೇಕನ್ನಕತ್ತಿರಲ್ಲ, ಅದು ವ್ಯೂ ಇಲ್ಲೇ ಸಿಗುತ್ತ್ರಿ. ಗೋವಾನಾಗ ಮಾತ್ರ ಪಕ್ಕ ಇಲ್ಲಿ ಬಂದ್ರಿ ನೆಕ್ಸ್ಟ್ ಟೈಮ್ ಬಂದಾಗ. ಇನ್ನ ಜಾಸ್ತಿ ಸಿಂಪ್ಲಿಫೈ ಮಾಡಿ ಹೇಳಿದ್ರ ವಿಡಿಯೋ ಮಾತ್ರ ಪಕ್ಕ ಡಿಲ್ಟ್ ಆಗ್ತದ. ಅದಕ್ಕೇನು ಮಾತಾಡಲ್ಲ ಒಂದ್ ಶಬ್ದ. ಮತ್ ಈಕಿ ನೋಡ್ರಿ ಹೆಂಗ್ ರಾಕಿ ಹೆಂಗ್ ರೆಡಿಯಾ ಬಂದಾಳ, ಚಸ್ಮಾ ಗಿಸ್ಮಾ ಮಾಸ್ಕ್ ಗೀಸ್ ಪೂರಾ ಎಕ್ದಮ್ ಯಶ್ ನೋಡ್ದಂಗ ಆಯ್ತು ಒಂದ್ಸಲ. ಸೊ ಗೈಸ್, ಫೈನಲ್ ನಾನು ಟಾಟೋಸ್ಕೊಳಕ್ ಬಂದೇ ಬಿಟ್ಟರಿ. ಬೈ ಏನ್ ಮಾಡ್ತಾನ್ರಿ, ಫಸ್ಟ್ ಕೈ ಮೇಲಿಂದ ಕೂದಲ ತೆಗಿತಾನ್ರಿ ಲೇಸರ್ ತಗೊಂಡು. ತಗ್ಯಾಣ ಕೈ ಮೇಲೆ ಒಂದು ಲಿಕ್ವಿಡ್ ಹಚ್ತಾನ. ಲಿಕ್ವಿಡ್ ಹಚ್ಚಿ ಸ್ಪ್ರೆಡ್ ಮಾಡ್ತಾನ. ಅದ್ರ ಮೇಲೆ ಇದು ಏನ್ ಪೇಪರ್ ಇರ್ತಲ್ಲ ಅಂಟಿಸ್ತಾನ. ಅಂಟ್ಸನ ಇದು ಏನ್ ಪೇಪರ್ ಮೇಲೆ ಡಿಸೈನ್ ಮಾಡಿರ್ತಾರಲ್ರಿ ಆಲ್ರೆಡಿ, ಅದು ಕೈ ಮೇಲೆ ಪ್ರಿಂಟ್ ಆಗ್ತದ. ಪ್ರಿಂಟ್ ಆಗೋಣ ಅದ್ರ ಮೇಲೆ ಲಿಕ್ವಿಡ್ ಹಚ್ಚಿ ಕೈ ಮೇಲೆ ಅದ್ರ ತಕ್ಕಂಗೆ ಡಿಸೈನ್ ತೆಗಿತಾನ ಬೈ. ನೀವು ಮಾತಾಡ ಚೀಸ್ ಆಗುತ್ತೆ. ಈಗ ಟಾಟೋ ಮಾಡಿಸ್ಕೋತಾರ ನಿನ್ ಕೇಳ ಹಂಗೆ ಸ್ವಲ್ಪ. ಯು ಆರ್ ಫ್ರಮ್ ಇಂಗ್ಲೆಂಡ್. ಅಣ್ಣ ನಿನ್ ಮುಖ ತೋರ್ಸ. मन में लड्डू फूटा. ಪೀಪಲ್ ಇದು ಏನ್ ನೀವು ಫಿಶ್ ನೋಡಕತ್ತಿರಲ್ಲ, ಇದು ಫುಲ್ ಪ್ಲಾಸ್ಟಿಕ್ ಲೈನ್ ಮಾಡ್ಯಾರ. ಇದು ಹೆಂಗಂದ್ರೆ ಒಟ್ಟು ಡಬ್ಬಿ ಗಿಬ್ಬಿ ಎಲ್ಲ ಹಿಂಗೆ ಆಟಿಗೆ ಸಾಮಾನು ಗಾಲಿ ಗಿಲಿ ಇಲ್ಲಿ ಪೂರಾ ಒಟ್ಟು ಇದ್ರಲ್ಲೇನ್ ಮಾಡ್ಯಾರ. ಕರ್ರೆಗ್ಲು ಸೆಕ್ಸಿ ಅದು ಇದು ಮಾತ್ರ. ಇಲ್ಲಿ ನೋಡ್ರಿ ಇದು ಬೈ 2050 ಏನಂತಾರಂದ್ರ ಫಿಶ್ ಕಿತ್ತಾನು ನಮ್ಮ ಓಷನ್ಯಾಗ ಪ್ಲಾಸ್ಟಿಕ್ ಜಾಸ್ತಿ ಇರ್ತಾವತ್ತ. ಹಂಗಾಗಿ ನೀವು ಒಗಿದ್ ಕಡಿಮೆ ಮಾಡ್ರಿ. ಗೈಸ್, ಇದು ಮಾತ್ರ ನಿಮ್ಗೆ ಎಲ್ಲಾರು ಗೊತ್ತಿದೆ. ಕಸಿನೋ ಗಿಸಿನೋ ಎದಕ್ಕತ್ತಾರತ್ತ ನಾ ಏನ್ ಹೇಳ್ಬೇಕತ್ತಿಲ್ಲ. ಆದ್ರ ವ್ಯೂ ಮಾತ್ರ ಕರ್ರೆಗ್ಲು ಅಗ್ದಿ ಬಾರಿ ಅದಕ್ಕ. ನೀವ್ ಎಟ್ಟ ಕೊಡ್ತೀರಿ ಹೇಳ್ರಿ ಲಾಸ್ಟ್ ಒಂದ್ ಹೇಳ್ರಿ. ಇದನ್ನ 100 ರೂಪಾಯಿ. ಏನು 100 ರೂಪಾಯಿ. ಈಗ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು. 100 ರೂಪಾಯಿ ಹಂಗ ನಾನು ತಂದು ಕೊಟ್ಬಿಡು. रुको ऐसे नहीं. क्या रे भिक मंग्या, क्या देख रहे हैं, हलवाई क्या? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಲೋಪರ್ ಕಿತ್ತೋದ್ ಮುಂಡೆ ಲೋಪರ್ ಪೀಪಲ್ ಆಕ್ಚುಲಿ ಈಗ ಫಂಕ್ಷನ್ ಚಾಲು ಆಗಿಲ್ಲ ರೀ. ಸೊ ಹಂಗಾಗಿ ಒಂದ್ ರೌಂಡ್ ಬೀಚ್ ಸಮೀಪದತ್ತ. ಬೀಚ್ ಅಡ್ಡಾಡಕ್ ಹೊಂಟಿದ್ದೆ. ಮತ್ತೆ ಇನ್ನ ಫಂಕ್ಷನ್ ಚಾಲು ಆಗಿಲ್ಲ. ಒಬ್ಬನೇ ಕೂತ್ ಏನ್ ಮಾಡ್ರಿ ಅಲ್ಲಿನ. ಸೊ ಟೈಮ್ ಉಳಿದಿತ್ತಲ್ಲ, ಹಂಗಾಗಿ ಟೈಮ್ ಪಾಸ್ ಮಾಡೋನು ತಂದು ಹೊಂಟಿನಿ. ನೋಡೋನು. ಹಾಯ್, ಹೌ ಆರ್ ಯು? ಯು ಆರ್ ಫ್ರಮ್? ಯಾಕನ ಬೇಗಳ ಬೈತು ಅನ್ನಿಸ್ತದ ನನಗೆ ಗೊತ್ತಿಲ್ಲ. ಬೇಗಳ ಬೈತದ ಅನಿಸ್ತದ ಗೈಸಕ್ಕೆ. ನಂಗೆ ತಿಳಲ್ತಿ ಏನಂದ